ಕಡಲೆ ಹಾಕಿಲ್ಲ ಹಾಕಿ ಖಾಲಿ ಈಗ ನೋಡೇ ಇಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಪತ್ರೊಡೆ ಮಾಡಿ ಬೇಯಕ್ಕಿಟ್ಟು ಹೋಗೋಣ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಇವತ್ತು ಊರಿಗೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದೆ ಅಲ್ಲ. ನಾಳೆ ಊರಿಗೆ ಹೋದೆ. ಇವತ್ತು ಮಧ್ಯಾಹ್ನದಿಂದ ನಾಳೆ ತನಕ ವ್ಲಾಗ್ನ ಹಾಕ್ತಾಯಿದ್ದೀನಿ. ಇದು ಊರಿನ ಕೊನೆ ವ್ಲಾಗ್ ಆಗುತ್ತೆ. ಅಂದರೆ ಈ ಸಲ ಊರಿಗೆ ಹೋದಾಗಿನ ಕೊನೆ ವ್ಲಾಗ್ ಆಗುತ್ತೆ. ತುಂಬ ಸಲ ಹಂಗೆ ಅಂದಾಗ ಬೈತಾರೆ ತುಂಬ ಜನ, ಕೊನೆ ವ್ಲಾಗ್ ಅಂತ ಹೇಳಬೇಡಿ ಕೃಪಾ ಅಂತ. ಅಂದರೆ ಈ ಸಲ ಊರಿಗೆ ಹೋದೆ ಅಲ್ಲ, ಈ ವ್ಲಾಗ್ ಊರಿನ ಕೊನೆಯದು. ನೆಕ್ಸ್ಟು ನಮ್ಮ ಮನೆ ವ್ಲಾಗ್ಗಳು ಬರ್ತಾ ಹೋಗುತ್ತೆ. ನಿಮಗೆಲ್ಲ ಆ ವ್ಲಾಗ್ಗಳು ಇಷ್ಟ ಆಗಲ್ಲ ಅಂತ ನನಗೂ ಗೊತ್ತು. ತುಂಬ ಜನ ಆವಾಗವಾಗ ಊರಿಗೆ ಹೋಗಿ ಬನ್ನಿ ಅಂತಲೂ ಹೇಳ್ತಾ ಇದ್ದರು. ನೋಡೋಣ, ಆದರೆ ಹೋಗೋಣ. ನನಗೂ ತುಂಬಾ ಇಷ್ಟ. ಆದರೆ ನನಗೆಷ್ಟು ಇಷ್ಟನೋ ನನಗಿಂತನೂ ನಿಮ್ಗಳಿಗೆ ನಾನು ತವ್ರ ಮನೆಗೆ ಹೋಗೋದೇ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದು ಜನ ನನ್ನ ವಿಡಿಯೋ ನೋಡಿ ನೀವು ಕೂಡ ರಿಲೇಟ್ ಆಗ್ತೀರಾ, ಅದಕ್ಕೂ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಮಾತ್ರ ಮಾಡಿದ್ದೆ ನಾನು, ಎರಡು ಕಡುಬಾಗಷ್ಟು ಮಾಡಿದ್ದೆ. ತುಂಬ ಮಾಡಬೇಡ ಅಂತಲೂ ಅಮ್ಮ ಹೇಳಿದರು. ಹಾಗೆ ನಾನು ಹಳೆ ಮನೆಗೆ ಹೊರಟೆ. ಅಷ್ಟೊತ್ತಿಗೆ ನಮ್ಮ ಕೆಲಸಕ್ಕೆ ರೇಣುಕಕ್ಕ ಬರ್ತಾಳಲ್ಲ, ಅವರ ಮಕ್ಕಳು ಬಂದಿದ್ದರು ಇವತ್ತು. ಅವರಿಗೆ ಮಹಾಲಯ ಅಮಾವಾಸ್ಯೆಯಲ್ಲಿ ಅವರು ಹುಣ್ಣಿಮೆ ಹಬ್ಬ ಅಂತ ಮಾಡ್ತಾರೆ. ಅವತ್ತು ಅವ್ರ ಮನೇಲಿ ಹುಣ್ಣಿಮೆ ಹಬ್ಬ ಇತ್ತು. ಅಂದರೆ ಸಂಜೆ ಹಬ್ಬ ಮಾಡ್ತಾರೆ ಅವರು ಅಮ್ಮ ಎಲ್ಲ ಮಾತಾಡ್ತಾ ಇದ್ದರು. ನಾನು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಹಾಗೆ ಹಳೆ ಮನೆಗೆ ಹೊರಟೆ. ಅಲ್ಲಿ ಏನೋ ನಾನು ವೀಡಿಯೋನ ಮಾಡಲಿಲ್ಲ. ನಿನ್ನೆ ವೀಡಿಯೋದಲ್ಲೂ ನಾನು ಹೇಳಿದ್ದೆ. ನಾನು ಹೋದಾಗಲೇ 12:15 ಏನೋ ಆಗಿತ್ತು. ಚಿಕ್ಕಮ್ಮಂದು ಜಸ್ಟ್ ಸ್ನಾನ ಆಗಿ ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ದರು. ಅಂದರೆ ಚೌಡಮ್ಮನ ಪೂಜೆ ಮಾಡೋದಕ್ಕೆ, ದೇವಸ್ಥಾನದ ಪೂಜೆ ಅದೆಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ಪಾಪ ಅವರು ತಿಂಡಿ ಒಂಥರ ಲಂಚು ಬ್ರಂಚು ಒಂದೇ ಥರ ಆಗುತ್ತೆ ಹಳ್ಳಿಗಳಲ್ಲಿ. ಅವ್ರು ಅಷ್ಟೊತ್ತಿಗೆ ತಿಂಡಿ ತಿಂತಾ ಇದ್ದರು. ನಾನು ಹೋದ್ಮೇಲೆ ಬಂದು ತಿಂಡಿ ತಿಂದರು. ಹಾಗೆ ನಾನು ಕೂಡ ಅವ್ರ ಮನೆಯಲ್ಲಿ ಒಂದು ಹಳೆಯ ರೆಸಿಪಿ ತಿಂದು ಬಂದೆ. ನಾನು ಅಲ್ಲಿ ವೀಡಿಯೋ ಶೂಟ್ ಮಾಡಬೇಕು ಅಂದ್ಕೊಂಡೆ. ನಂಗೆ ಹಬ್ಬಗಳಲ್ಲಿ ವೀಡಿಯೋಗಳನ್ನ ಶೂಟ್ ಮಾಡ್ತೀನಿ. ಪ್ರತಿ ಸಲ ಹೋದಾಗ ನಂಗೆ ಯಾಕೋ ಅಷ್ಟು ನಾನು ಕಂಫರ್ಟಬಲ್ ಆಗಿರಲ್ಲ, ಹಾಗಾಗಿ ಮಾಡಬಾರ್ದು ಅಂತಲೂ ಅಲ್ಲ, ನಂಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ನಮ್ಮ ಟೈಮ್ ಅಂತ ಇರುತ್ತಲ್ವ, ನಾವು ಮಾತಾಡ್ತಾನೆ ಕೂತ್ಕೊಂಡ್ವಿ. ತುಂಬ ಹೊತ್ತಿದ್ದು ಬಂದೆ. ನಾನು ಹತ್ತತ್ರ 2 ಗಂಟೆ ಆಗಿತ್ತು ನಾನು ಮನೆಗೆ ಬಂದಾಗ. ಅಮ್ಮನೂ ಕಾಯ್ತಾ ಇದ್ರು ನನಗಾಗಿ. ಅಷ್ಟೊತ್ತಿಗೆ ಪತ್ರೊಡೆ ಕೂಡ ಬೆಂದಿತ್ತು. ಅಮ್ಮಂಗೆ ಆಫ್ ಮಾಡು ಅಂತ ಹೇಳಿದೆ. ಬಂದೊಳ್ಳೆ ನಾನು ಒಗ್ಗರಣೆ ಹಾಕಿದೆ. ಹಾಗೆ ಅಮ್ಮ ಊಟಕ್ಕೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ನಾನೀಗ ಊಟ ಮಾಡಬೇಕು. ಸ್ವಲ್ಪ ಅವ್ರ ಮನೇಲೂ ನಾನು ತಿಂದು ಬಂದಿದ್ದೆ. ಏನು ತಿಂದಿದ್ದೀನಿ ಅಂತ ನಾನು ವ್ಲಾಗಲ್ಲಿ ಹೇಳ್ತೀನಿ. ಅಮ್ಮ ನನಗೆ ಅಂತ ಮಜ್ಜಿಗೆ ಸಾರನ್ನು ಮಾಡಿದರು. ಹಾಗೆ ಸೌತೆಕಾಯಿ ಕೊಯ್ಕೊಬಂದಿದ್ರಲ್ವ, ಅದನ್ನು ತಿನ್ನು ಅಂತ ಕೊಟ್ಟರು. ಆದರೆ ನಾನು ಥಂಡಿಯಾಗಿದ್ದಕ್ಕೆ ಸೌತೆಕಾಯಿ ಹೆಚ್ಕೊಂಡಿಲ್ಲ, ತಿನ್ನಲಿಲ್ಲ. ನಾನು ಊರಿಗೆ ಒಯ್ತೀನಿ ಬಿಡಮ್ಮ ಅಂತ ಅಂದೆ. ಅಮ್ಮ ಬೇರೆ ಸೌತೆಕಾಯಿನ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಆಮೇಲೆ ಸೂಜಿ ಮೆಣಸನ್ನು ಹಾಕಿ ಇಡ್ತಾರೆ. ಅದು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಧ್ಯಾಹ್ನ ದೊಡ್ಡ ಮನೆಗೆ ಹೋಗಿ ಬಂದೆ ಅಲ್ಲ, ಅಲ್ಲೇನು ವೀಡಿಯೋ ಮಾಡಲಿಲ್ಲ ನಾನು. ಚಿಕ್ಕಮ್ಮ ಹಳೇದೊಂದು ಅಡುಗೆ ಮಾಡಿದರು, ತುಂಬ ಚೆನ್ನಾಗಿತ್ತು. ನಮ್ಮಲ್ಲಿ ಗಸಗಸೆ ಹೋಳಿಗೆ ಅಂತ ಮಾಡ್ತಾರೆ, ಮಾಡಿದರು. ಅದನ್ನು ತಿಂದೆ ನಾನು ಒಂದು. ಆಮೇಲೆ ಏನು ಹುಳಿ ಬುತ್ತಿ ಮಾಡ್ತಾಯಿದ್ರು ಇವತ್ತೆಲ್ಲ ಅವ್ರ ಮನೇಲಿ ಹಳೆ ಅಡುಗೆ ನಡೀತಾ ಇತ್ತು. ಒಂದು ಹುಳಿ ಬುತ್ತಿ ತಿಂದು ಬಂದೆ ನಾನು. ಮನೆಗೆ ಬಂದಳು ಒಂದು ಸ್ವಲ್ಪ ಪತ್ರೊಡೆ ಒಗ್ಗರಣೆ ಹಾಕ್ಕೊಟ್ಟೆ ಅಮ್ಮಗೆ. ನಾನು ಒಂದಿಷ್ಟು ಪತ್ರೊಡೆ ಒಂದೇ ಸಲ ಚೂರು ಅನ್ನ ಊಟ ಮಾಡಿದೆ. ನಾನು ಅಲ್ಲಿ ತಿಂದಿದ್ದೆ ಅಲ್ಲ, ಹಾಗಾಗಿ ನಾನು ಬಂದಾಗಲೇ 2 ಗಂಟೆ ಆಗಿತ್ತು. ಸುಮಾರು ಹೊತ್ತು ಕೂತ್ಕೊಂಡು ಅಲ್ಲೇ ಮಾತಾಡಿದೆ. ಅಲ್ಲೇ ಊಟ ಮಾಡು ಅಂತ ತುಂಬ ಹೇಳಿದ್ರು. ನಾನು ಅಷ್ಟು ತಿಂದಿದ್ದಲ್ಲ, ಹಾಗಾಗಿ ನಾನು ಮತ್ತು ಊಟಕ್ಕೇನು ನಿಲ್ಲಿಲ್ಲ, ಹಾಗೆ ಬಂದೆ ನಾನು. ಆಮೇಲೆ ಏನೋ ವೀಡಿಯೋನೂ ನಾನು ಅಲ್ಲೇ ಮಾಡಲಿಲ್ಲ. ಬಂದೊಳೆ ನಾನು ಥಂಡಿ ಮಾತ್ರೆ ತಿಂದು ಹೋಗೋಳು. ನನಗೆ ಒಂಥರ ನಿದ್ದೆ ಥರ ಅನ್ನಿಸ್ತಾ ಇತ್ತು. ಬಂದವಳು ನಾನು ಅಮ್ಮ ಇಲ್ಲೇ ಊಟ ಮಾಡಿ ಕಟ್ಟೆ ಮೇಲೆ ಮಲಗಿದ್ದೀವಿ. ಆಮೇಲೆ ಅಮ್ಮ ಎಮ್ಮೆ ಕಟ್ಟಕ್ಕೆ ಅಂತ ಹೋದ್ರೆ ಒಳಗೆ ಮಲಗಂದ್ರು, ಒಳಗೆ ಮಲಗಿದ್ದೆ. ಹಾಗೆ ಇವರು ಬಂದರು. ಮಾತಾಡ್ತಾ ಕೂತ್ಕೊಂಡ್ವಿ. ಟೈಮ್ ಬಂದು ಈಗ 6 ಗಂಟೆ ಆಗಿದೆ. ವಿಡಿಯೋ ಎಡಿಟೇ ಮಾಡಿಲ್ಲ. ಹೀಗದೇ ಕೂತ್ಕೊಂಡು ಒಂದು ಅರ್ಧ ಎಡಿಟ್ ಆಯಿತು. ಇವತ್ತು ವಿಡಿಯೋ ಏನೋ ಪಬ್ಲಿಷಿಗೆ ಹೋಗೋಕ್ಕೆ ಚಿಕ್ಕಪ್ಪನ ಮಗ ಇಲ್ಲ, ಹಾಗಾಗಿ ಹೋಗೋದಿಲ್ಲ ನಾನು. ನಾಳೆ ಅದೇ ಬೇಗ ಹೊರಡಬೇಕು. 12 ಎಷ್ಟು ಗಂಟೆಗೆ ಹೋಗಲಿ? ತಿಂಡಿ ತಿಂದಲೇ ಹೊರಡಲ್ಲ ನಾನು.
ನೀನು ನಮ್ಮ ಅಮ್ಮನ ಕೆಲಸನೇ ಮುಗಿಯಲ್ಲ, ಮಧ್ಯಾಹ್ನ ಹೋಗಲ್ಲಪ್ಪ ನಾನು, ನಂಗೆ ಊಟ ಎಲ್ಲ ಆದಮೇಲೆ ಒಂಥರ ಹೊಟ್ಟೆ ಎಲ್ಲ ಭಾರ ಅನಿಸುತ್ತಾ, ನಾ ತಿಂಡಿ ತಿಂದರೆ ಹೋಗ್ತೀನಿ, ನಾಳೆ ನಿನ್ನ ಕೆಲಸ ನೀವು ಮಾಡ್ಕೊಳಪ್ಪ. ಕೆಲಸದ ಬಗ್ಗೆ ಅಲ್ಲ, ತಿಂಡಿ ತಿಂದಳತ್ಲ ಸ್ನಾನ ಮಾಡಿ ಹೊರಟ್ರೆ ಆಮೇಲೆ ಏನಾಗುತ್ತೆ ಗೊತ್ತಾ, ಇಷ್ಟೊತ್ತಿಗೆ ಹೋಗೋಕ್ಕೆ ಚೆನ್ನಾಗುತ್ತೆ, ಎಲ್ಲ ಕೆಲಸ ಮುಗಿಯುತ್ತೆ ಹೋಗ್ಬೋದು. ಇಷ್ಟೊತ್ತಿಗೆ ಹೋದ್ರೆ ಬಸ್ ಯಾವಿದ್ದಾವೆ, ಮಧ್ಯಾಹ್ನ ಹೋಗೋಕ್ಕೂ ಒಂಥರ ಬೇಜಾರು ಅನಿಸುತ್ತೆ. ಅದೊಂಥರ ಊಟ ತಿಂಡಿ ಎಲ್ಲ ಆದ್ಮೇಲೆ ಹೊಟ್ಟೆ ಒಂಥರ ಭಾರ ಆಗುತ್ತಲ್ವ. ಇಲ್ಲಿ ಬಂದಾಗ ಲಿಮಿಟ್ ಇರಲ್ಲ, ನಮ್ಮನೇಲಾದರೆ ಒಂದು ಲಿಮಿಟಲ್ಲಿ ಇರ್ತೀವಿ, ಇಲ್ಲಿ ಲಿಮಿಟ್ ಕ್ರಾಸ್ ಆಗಿರುತ್ತಲ್ಲ, ಹಾಗಾಗಿ ನನಗೆ ಒಂಥರ ಮೂಡೇ ಇರಲ್ಲ, ತಲೆನೋವು ಹಚ್ಕೊಂಡಿಲ್ಲ. ಮೆಹಂದಿ ಹತ್ತೈತಮ್ಮ ಚೆನ್ನಾಗಿ, ಅದು ರುಬ್ಬೋದು ಇನ್ನೊಂಚೂರು ಚೆನ್ನಾಗಿ ರುಬ್ಬಕ್ಕಾಗಿತ್ತಂತೆ, ನಾನೊಂದು ಸ್ವಲ್ಪ ತರಿ ಆಗಿತ್ತು, ಐತಿ ಒಂಚೂರು ಮೆಹಂದಿ, ನಾಳೆ ಹಚ್ಕೊಂತೀಯ. ನಂಗೆ ಇದೇ ಇಷ್ಟ, ನಂಗೆ ಅಂಗಡಿ ಪುಡಿಕ್ಕಿಂತನೂ ಇದೇ ಚೆನ್ನಾಗಿ ಆಗುತ್ತೆ. ಈಗ ಟೀ ಕುಡಿತಾ ಇದ್ದೀನಿ, ಚಿಕ್ಕಪ್ಪನ ಮಗ ಬರ್ತಾನೆ ಅಂತ ಕಾದೆ ವಿಡಿಯೋ ಇದು ಮಾಡೋಕ್ಕೆ ಹೋಗೋಕ್ಕೆ, ಇನ್ನೂ ಆಗಿಲ್ಲ, ನನ್ನ ಚೂರು ಇದೆ, ಒಂದು ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಮಾಡೋಣ ಅಂತಲೂ ಅಂದ್ಕೊಂಡು ಎಡಿಟಿಂಗು ಮಾಡ್ತೀನಿ. ಈಗ ನಾಳೆ ತಿಂಡಿ ಒಂದು ಕಡುಬು, ಇಲ್ಲೇ ನಾಳೆನೇ ಕೊಯ್ಕಂತೀಯಲ್ಲೇನಾ? ಇಲ್ಲೇ ಬೆಳಗ್ಗೆ ಎದ್ದಾಳೆ, ಓಕೆ, ಒಂದು ಕಡುಬಿ ಬೇಯಕ್ಕೆ ಇಟ್ಕೊಂಡ್ರೆ ಬಾಕಿ ಕೆಲಸ ಮಾಡ್ತೀನಿ. ರೇವಣ್ಣ ಇವತ್ತು ಬರಲೇ ಇಲ್ಲಲ್ಲ? ಬಂದಿದ್ದ ಒಂದು ರೂಪಾಯಿ ಹೋದ. ನಂಗೆ ಗೊತ್ತಿಲ್ಲ, ನಾ ಮಲಗಿದ್ದೆ ಮಧ್ಯಾಹ್ನ. ಹಾಂ, ನೀ ದೊಡ್ಡ ಮನೆಗೆ ನಿನ್ನೆ ತಾಲ್ಕೊಳ್ಕೊತಾಗ ಔಷಧಿ ಹೊಡಿಯಕ್ಕೆ ಹೋಗಿದ್ರ, ದೊಡ್ಡ ಮನೆಗೆ ಹೋದಾಗ ಬಂದಿದ್ನಾ? ಹಾಂ, ಒಂದು ರೂಪಾಯಿ ಹಾಕಿ ಹೋದ್ನಪ್ಪ. ಅವನು ಯಾವಾಗಲೂ ಸಂಜೆ ಬರ್ತಾನಾ? ನಿನ್ನೆ ಬಂದಿಲ್ಲ, ಒಂದೊಂದು ದಿನ ಸಂಜೆ ಬರ್ತಾನೆ, ಇಲ್ಲದ ಮಧ್ಯಾಹ್ನ ಬಂದು ಕೊಯ್ಕೊಂಡು ಹೋಗಿ ಹಾಕಿ ಹೋಗ್ಬಿಡ್ತಾನೆ. ಹೋಗಿ ಅಮ್ಮಂಗೆ ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೆಂಡ್ ಮನೆಗೆಲ್ಲ ಹೋಗಿ ಬಂದ್ರ? ಫ್ರೆಂಡ್ ಮನೆ ನಾವು 16 ಕೆಲಸ, ಬೆಳಗ್ಗೆ ಎದ್ದ ಕಾಯಿ ಆರಿಸ್ಬೇಕು, ಎಮ್ಮೆ ಕಟ್ಟಿ ಬರ್ಬೇಕು. ಬೆಳಗ್ಗೆ ಏನುತ್ತಾ ಕರಿಬೇವು ತಗೊಬರ್ತೀನಿ ಕಣೆ ಅಂತ ಹೇಳಿ ಕಾಯಿ ಅಲ್ಲ ಎಂತದ ಈರುಳ್ಳಿ ಹೆಚ್ಚಿ ಪಲ್ಯಕ್ಕೆ ಅಂತ ನಿನ್ನೆ ವಿಡಿಯೋದಲ್ಲಿ ದೋಸೆ ಆಗಿರುತ್ತೆ, ನನಗೆ ಇವತ್ತೇ ಬೆಳಗ್ಗೆ ಅಲ್ಲ ದೋಸೆಗೆ ಅಂತ ಈರುಳ್ಳಿ ಹೆಚ್ಚಿದ್ದಾರೆ. ಕರಿಬೇವು ತಗೊಬರ್ತೀನಿ ಕಣೆ ಅಂತ ಹೋದವರು ನನ್ನ ಪಾತ್ರೆ ತೊಳೆದು ಎಂತ ಆದ್ರೂ ಆಗಿಲ್ಲ. ಅಮ್ಮ ನೀನು ಕರಿಬೇವು ತರಕ್ಕೆ ಇಷ್ಟೊತ್ತು ಬೇಕಾ ಅಂತೀನಿ, ಅಲ್ಲಿ ಹೋಗಿ ಕಾಯಿ ಆರಿಸ್ತಾ ಅಲ್ಲಿ ಪಕ್ಕದ ಮನೆ ರೇಣುಕಕ್ಕನ ಹತ್ರ ಮಾತಾಡ್ತಾ ನಿಂತಿದ್ದಾರೆ. ನಾನು ಬಂದ್ಮೇಲೆ ಅಂದೆ ನಿಂದಿನ ಹಂದಿ ಕಾಯಿನ ಸುಲಿತಾ ಇದ್ದಾವಂತೆ. ನಮ್ಮೂರಲ್ಲಿ ಒಣ ಕಾಯಿನ ಸುಲಿದು ತಿಂತಾವಂತೆ, ಅಲ್ಲಿ ಮೇಲೆ ಎಲ್ಲ ಹಸಿ ಕಾಯಿನ ಸುಲಿದು ತಿಂತಾ ಇದ್ದಾವಂತೆ. ಇವತ್ತು ಬಳೆ ಹೊಡ್ಕೊಂಡ್ಬಿಟ್ಟೆ, ಕೈ ಗಾಯ ಆದ್ಬಿಡ್ತು, ತಿಂತಾವಂತೆ. ಹಾಗಾಗಿ ದಿನ ಕಾಯಿ ಆರಿಸ್ತಾರೆ. ಈಗಲೂ ಒಂದು ರೌಂಡ್ ಕಾಯಿ ಆರಿಸ್ಕೊಬಂದರು. ಬೆಳಗ್ಗೆ ಏನೋ ಅವರಿಗೆ ನಾವಿಲ್ದಿದ್ರೆ ಅವರು ತಿಂಡಿದು ಊಟದ್ದು ಏನೋ ಅವ್ರು ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ಮಾಡ್ಕೊತಾರೆ, ನಾವಿದ್ದ ನಮಗೆ ಟೈಮಿಗೆ ಆಗಬೇಕು. ನಾನಾರು ಎಷ್ಟೊತ್ತಿಗಾದ್ರು ತಿಂತೀನಿ, ನನ್ನ ಮಗ ಎಲ್ಲ ಇದ್ರೆ 8:30 ತಿಂಡಿ ಆಗಲೇಬೇಕು. ಹಾಗಾಗುತ್ತೆ. ಶ್ರೇಯು ಫೋನ್ ಮಾಡಿತ್ತು, ಮಾಡಿ ಮಾತಾಡ್ದ. ಈ ವಿಡಿಯೋ ಬರೋಷ್ಟೊತ್ತಿಗೆ ನನ್ನ ಮಗನೇ ಬಂದಿರ್ತಾನೆ ಏನೋ ನನಗೂ ಗೊತ್ತಿಲ್ಲ. ಆದರೆ ಊರಿನ ವಿಡಿಯೋನ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡಿ ಊರಿಗೆ ಹೋದ್ಮೇಲೆ ನಾಳೆಯಿಂದ ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇಲ್ಲಿ ತನಕ ಹಳೆ ವಿಡಿಯೋ ಇರುತ್ತೆ, ಆಮೇಲೆ ಒಂದಷ್ಟು ಹಳೆ ವಿಡಿಯೋಗಳು ಇದ್ದಾವೆ, ಊರಿನವೇ ಒಂದಷ್ಟು ವಿಡಿಯೋಗಳು ಇದ್ದಾವೆ, ಅವನು ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ಊರಿನ ವ್ಲಾಗ್ ಫಸ್ಟ್ ಹಾಕ್ತೀನಿ. ಊರಿನ ವ್ಲಾಗ್ ಫಸ್ಟ್ ಹಾಕೋದು ಯಾಕೆ ಅಂದರೆ ಚೆನ್ನಾಗಿ ಓಡುತ್ತೆ ಅಂತ, ಚೆನ್ನಾಗಿ ವ್ಯೂಸ್ ಬರುತ್ತೆ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಅದಕ್ಕೆ ಟೀ ಇವತ್ತಾಗ ಅಷ್ಟು ಚೆನ್ನಾಗಾಗಿಲ್ಲ ಅಲ್ಲ, ರಾತ್ರಿ ತಂಬಲ್ಲಿಡಮ್ಮ. ಚಾನ್ಸ್ ನಮ್ಮ ಅಮ್ಮಗೆ ಹಾಲೇ ಹಾಲು. ನೀನು ಮತ್ತೆ ಮಾಡ್ತೀನಿ ಅಂತ ಸಾಕೊಂಡ್ಮೇಲೆ ನಾವೆಂತ ಹೇಳ, ನಮ್ಮ ಅಮ್ಮಗೆ ಎಲ್ಲರೂ ಬೈಯೋದದೆ, ಅದು ಎಂತಕ್ಕೆ ನಿನಗೆ ಎಮ್ಮೆ ಅಂತ. ಅವ್ರಿಗೆ ಟೈಮ್ ಪಾಸೇ ಅದು ಅಪ್ಪ, ಅದರಲ್ಲಿ ಎಂತ ಇದೆ. ನನಗೂ ಯಾರಾದ್ರೂ ಹಂಗೆ ಕೇಳಿದಾಗ ಬೇಜಾರಾಗುತ್ತೆ. ಹಂಗೆ ಅವ್ರಿಗೆ ಬೇಕಾಗುತ್ತೆ, ಅವ್ರು ಮಾಡ್ಕೊಂತಾರೆ, ಅವ್ರಿಗೆ ಮಾಡೋಕ್ಕಾಗದಿದ್ರೆ ಬಿಡ್ತಾರಲ್ವ, ಅವ್ರಿಗೆ ಅದು ಆಸೆ. ಅವರೇ ಮುಂಚೆಯಿಂದ ನನಗೆ ನಮ್ಮನೇಲಿ ಇವಾಗ ಇಷ್ಟ ಎಮ್ಮೆ, ನಮ್ಮದು ಇಡೀ ಕೊಟ್ಟಿಗೆ ಮನೆ ತುಂಬ ಎಮ್ಮೆ ಇರ್ತಾ ಇತ್ತು. ಈಗ ತುಂಬ ಕಮ್ಮಿ, 3-4 ಒಂದೊಂದು ಎಮ್ಮೆ, ಒಂದು ಬಿಡ್ತಿದ್ದಂಗೆ ಒಂದು ಆ ಥರ ಮಾಡ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಆ ಕಡೆ ಒಂದು 5-6 ಈ ಕಡೆ ಒಂದು 5-6 ಅಷ್ಟು ಇರ್ತಾ ಇತ್ತು. ಹಳ್ಳಿಯವ್ರಿಗೆ ಅದು ಅಭ್ಯಾಸ ಆಗಿದೆ. ಹಾಗಾಗಿ ಅವರು ನಂಗೆ ಯಾರಾದರೂ ಹಂಗೆ ಕೇಳಿದಾಗ ಒಂದೊಂದ್ಸಲ ಸಿಟ್ಟು ಬರುತ್ತೆ. ನಾನು ನೇರವಾಗಿ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅವ್ರು ಹಂಗೆ ಕೇಳಿದಾಗ ನನಗೂ ಬೇಜಾರಾಗುತ್ತೆ. ಇವಾಗ ಹೇಳ್ತೀನಿ ಒಂದೊಂದ್ಸಲ. ಮೊನ್ನೆನೇ ಯಾರೋ ಹಂಗೆ ಗಣಪತಿ ಹಬ್ಬದಲ್ಲಿ ಯಾರೋ ಕೇಳಿದ್ರೆ ಹಂಗೆ ಅಂದೆ, ನಾನು ಹೇಳಿದೆ ನೇರವಾಗಿಯೇ, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಸಲ ಅಂತ ನಾವು ಹೇಳಿದ್ದನ್ನು ಕೇಳಿಕೊಂಡು ಇರೋಕ್ಕಾಗತ್ತೆ ಅಲ್ವಾ. ಹಾಗೆ ಅವ್ರವ್ರ ಇಷ್ಟ ಅದು. ಈಗ ನಾನು ವ್ಲಾಗ್ ಮಾಡೋದು ಬೇಡ ನಿಂಗೆ ಯಾಕೆ ಅಂತ ಕೇಳಿದ್ರೆ ನಂಗೆ ಸಿಟ್ಟು ಬರಲ್ವ, ನೀವು ಮಾಡ್ತೀರಾ, ನಾನು ಮಾಡ್ತೀನಿ ತಾನೆ, ನನ್ನ ಇಷ್ಟ ಅದು ಅವ್ರಿಗೆ ಅದೇ ಅಭ್ಯಾಸ ಆಗಿದೆ, ಅವ್ರ ಇಷ್ಟ ಅದು. ಅವ್ರಿಗೆ ಮತ್ತೆ ಟೈಮ್ ಪಾಸ್ ಆಗೋದು ಹೆಂಗೆ, ಬರೀ ಮೊಬೈಲಲ್ಲಿ ನೋಡಿಕೊಂಡು ಇಲ್ಲ ಮೊಬೈಲ್ ಹಿಡ್ಕೊಂಡು ಅವ್ರಿವ್ರ ಮನೆ ಹಾಳು ಮಾಡಿ
ಮೊಬೈಲಲ್ಲಿ ಮಾತಾಡೋದು ಅದು ಇದು ಮಾಡೋದಕ್ಕಿಂತನೂ ಅಟ್ಲೀಸ್ಟ್ ಅವ್ರ ಇವ್ರ ಮನೆ ಬಾಗಿಲಲ್ಲಿ ಹೋಗಿ ಕೂರೋದಕ್ಕಿಂತನೂ ಅವ್ರ ಪಾಡಿಗೆ ಅವರು ಟೈಮ್ ಪಾಸ್ನ ಅವ್ರು ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಆಗೋ ತನಕ ಅವ್ರು ಮಾಡ್ಕೊತಾರೆ. ನಮ್ಮ ಮನೆಯವರು ಅಂತ ನೀನೇನು ಹೇಳಕ್ಕೆ ಹೋಗ್ಬೇಡ ಅವ್ರಿಗೇನಿದು ಅದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರಿಗೇನು ಹೇಳಕ್ಕೆ ಹೋಗಲ್ಲ. ಹಿಂಗಿರುತ್ತೆ. ಕೆಲವೊಬ್ಬರೆಲ್ಲ ಹೇಳ್ತಿರಲ್ಲ, ಅದಕ್ಕೆ ನೀವ್ಯಾರು ಹೇಳಲ್ಲ, ಸಾರಿ ನೀವ್ಯಾರು ಹೇಳಲ್ಲ, ನನ್ನ ವ್ಯೂವರ್ಸ್ ಯಾರು ಹೇಳಲ್ಲ. ಆದರೆ ನಮ್ಗೆ ಗೊತ್ತಲ್ವ, ಹತ್ತಿರ ಇರೋಂಥವ್ರೆಲ್ಲ ಹೇಳ್ತಾರೆ ಯಾಕೆ ನಿಂಗೆ ಈ ವಯಸ್ಸಿಗೆ ಅಂತ. ಅವ್ರಿಗಿಷ್ಟ ಅದನ್ನ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನ ಅವ್ರವರು ಮಾಡ್ತಾ ಹೋದರೆ ಅದು ಒಳ್ಳೆಯದು ಅಷ್ಟೇ. ಸರಿನಾ? ಕುಂತು ತಿನ್ನೋದಕ್ಕಿಂತ ದುಡಿದು ತಿನ್ನೋದು ಒಳ್ಳೆಯದು ಅಷ್ಟೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿನ್ನೆ ವಿಷಯ ಮಾತಾಡಿದೆ ಅಲ್ವಾ, ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡ್ತೀನಿ. ಯಾಕಂದರೆ ತುಂಬ ಜನ ನನಗೆ ಅದನ್ನೇ ಕೇಳೋದು. ಮತ್ತು ನಾನು ತುಂಬ ಸಲ ಈ ವಿಷಯಗಳನ್ನೂ ಹೇಳಿದ್ದೀನಿ. ಈಗ ಅವರಿಗೆ ಯಾವ ಕೆಲಸ ಇಷ್ಟನೋ ಅದನ್ನು ಅವರಿಗೆ ಮಾಡೋದಕ್ಕೆ ಬಿಡಬೇಕು. ನಿನ್ಗೆ ಯಾಕೆ ಬೇಕು, ನಿಂಗೇನು ಬೇಕು ಅಂತ ಆ ಥರ ಕೇಳಬಾರ್ದು. ಅವರಿಗೆ ಅಮ್ಮನ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವ್ರ ಕೆಲಸ ಮಾಡಿಕೊಂಡು ಅವ್ರ ಪಾಡಿಗೆ ಅವರಿದ್ದರೆ ಸಾಕು. ಅವ್ರಿಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಮತ್ತು ಅವರಿಗೆ ಜಾನುವಾರುಗಳನ್ನ ಮುಂಚೆಯಿಂದನೂ ಸಾಕಿರೋದ್ರಿಂದ ಅವ್ರಿಗೆ ಅದು ಬೇಕೇ ಬೇಕು. ನಮ್ಮಲ್ಲೆಲ್ಲ ಕೊಂಡ ಹಾಲೆಲ್ಲ ಅವರಿಗೆ ಕುಡಿದು ಅಭ್ಯಾಸನೇ ಇಲ್ಲ. ಅದಕ್ಕಿಂತನೂ ಅವರಿಗೊಂದು ಟೈಮ್ ಪಾಸ್ ಆಗುತ್ತೆ ಅದು. ಹಾಗಾಗಿ ಅವರು ಹಾಗೆ ಎಮ್ಮೆಗಳನ್ನೆಲ್ಲ ಸಾಕ್ಕೊಂಡಿದ್ದಾರೆ. ತುಂಬ ಜನ ಹೇಳ್ತಾರೆ ನಿಂಗೆ ಯಾಕೆ ಬೇಕು ಈ ವಯಸ್ಸಿಗೆ, ನಿಂಗೆ ಯಾಕೆ ಅಂತ. ಅವ್ರಿಗೆ ಮಾಡೋ ಶಕ್ತಿ ಇದೆ, ದೇವ್ರು ಆ ಶಕ್ತಿ ಕೊಟ್ಟಿದ್ದಾನೆ, ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರೋ ಆಕ್ಷೇಪಣೆ ಇಲ್ಲ. ಬೇರೆಯವ್ರಿಗೆ ಯಾಕೆ ಅಂತ ನಂಗೆ ಗೊತ್ತಿಲ್ಲ. ತುಂಬ ಜನ ಇರ್ತಾರೆ ಬರೀ ನಿಂಗೆ ಯಾಕೆ ಬೇಕು, ನಿಂಗೇನು ಬೇಕು, ಅವ್ರ ಕೈಲಿ ಹರಿದೇ ಇರೋರು ಹಂಗೆ ಹೇಳ್ತಾರೆ. ನಾನು ಹೇಳಿದ್ದು ಸರಿ ಇದೆ ತಾನೇ, ಯಾರ್ದೋ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಎಲ್ಲೋ ಹೋಗಿ ಟೈಮ್ ಪಾಸ್ ಮಾಡೋದು. ಅಥವಾ ನಾನು ತುಂಬ ಜನರು ನೋಡಿದ್ದೀನಿ, ಮೊಬೈಲಂತೂ ಇವಾಗ ಬಂದು ಎಷ್ಟೋ ಸಂಸಾರಗಳನ್ನೇ ಹಾಳು ಮಾಡಿದೆ ಅನ್ಬೋದು. ಬರೀ ಇವ್ರ ಬಗ್ಗೆ ಮಾತಾಡೋದು, ಅದಕ್ಕೇ ಯೂಸ್ ಆಗೋದು ಜಾಸ್ತಿ ಆ ಮೊಬೈಲು. ನಾನು ನಮ್ಮಮ್ಮಂಗೂ ಅಷ್ಟೇ, ಯಾರಿಗೂ ಫೋನ್ ಮಾಡಬೇಡ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಾನು ಕೂಡ ಯಾರಿಗೂ ಫೋನ್ ಮಾಡಲ್ಲ. ನಮ್ಮಮ್ಮಂಗೂ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅವ್ರ ಅಕ್ಕ ತಂಗಿಯರಿಗೆ ಬಿಟ್ಟರೆ ಅವರು ಮೂರನೇವ್ರಿಗೆ ಯಾರಿಗೂ ಮಾಡಲ್ಲ, ನನಗೊಬ್ಳಿಗೆ ಅಷ್ಟೇ ಮಾಡೋದು. ಅವರವರು ಜೀವನದಲ್ಲಿ ಅವ್ರು ಹೆಂಗಿರ್ಬೇಕು ಅನ್ನೋದು ಅವರಿಗೆ ಒಂದು ಗೊತ್ತಿರುತ್ತೆ. ಅವರಿಗೆ ನಮ್ಮಮ್ಮಂಗೆ ಇದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇರೋದ್ರಿಂದ ಅವರು ಹೂವಿನ ಗಿಡಗಳನ್ನ ಮಾಡ್ತಾರೆ, ಜಾನುವಾರನ್ನ ಸಾಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅವ್ರಿಗೆ ಇಡೀ ದಿನ ಅದೇ ಕೆಲಸ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ತುಂಬ ಒಳ್ಳೆಯದು. ನನ್ನ ಒಂದು ಇದು ಅಭಿಪ್ರಾಯ ಅಷ್ಟೇ. ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮಮ್ಮ ಇರೋದು ಸರಿ ಇದೆಯೋ ಅಥವಾ ಇಲ್ವೋ ಅನ್ನೋದು ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಗುಡ್ ಮಾರ್ನಿಂಗ್. ಬ್ಯಾಡ್ ತಗೊಳಮ್ಮ. ಹಾಂ ಹಾಂ ಮಾಡ್ಯಾರ ಯಾರು? ಹಾಂ ತಡಿ. ಇದು ಹಪ್ಪಳಕ್ಕೆ ಶ್ರೇಯು ಬರ್ತಾನಲ್ಲ, ಹಪ್ಪಳಕ್ಕೆ ಅಕ್ಕಿ ಇದ್ದಾವೆ ಒಯ್ತೀಯಾ ಅಂತ. ಅದು ಗೊಜ್ಜಕ್ಕೆ ಆದರೆ ಚೆನ್ನಾಗಾಗತ್ತಲ್ಲ ಅನ್ಕೋಗಮ್ಮ, ಯಾರು ಮಾಡ್ತಾರೆ ಅಂದೆ. ಗುಡ್ ಮಾರ್ನಿಂಗ್. ಎದ್ದಾಗ ಇವತ್ತು ಲೇಟಾಗಿತ್ತು. 6:15 ಎದ್ದೆ ನಾನು. ಅಮ್ಮ 6 ಗಂಟೆಗೆ ಎದ್ದರು, ನಾನು 6:15 ಎದ್ದು ಕೆಲಸ ಎಲ್ಲ ಮುಗೀತು ನಂದು. ನಾನು ಇವತ್ತು 12 ಗಂಟೆ ಬಸ್ಸಿಗೆ ಹೋಗೋಣ ಅಂತ ಇದ್ದೆ. ಚಿಕ್ಕಪ್ಪನ ಮಗ ನಿನ್ನೆ ಊರಿಗೆ ಹೋದನು, ಇನ್ನೂ ಆದರೂ ಬಂದಿಲ್ಲ. ಹಾಗಾಗಿ ಹೇಳಿದೆ ನಮ್ಮ ಮನೆಯವರಿಗೆ, ಬೇಡ ಬಿಡು, ಮಧ್ಯಾಹ್ನ ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಹಾಗಾಗಿ ಆರಾಮಾಗಿ ಕುತ್ಕೊಂಡಿದ್ದೀನಿ. ಅಮ್ಮ ಒಂದಿಷ್ಟು ಗಿಡನೆಲ್ಲ ಕೊಡ್ತೀನಿ, ನೆಟ್ಟಿರೋವನ್ನೇ ಕೊಡ್ತೀನಿ, ಅವನೇ ಒಯ್ದು ಎದುರುಗಡೆ ಇಟ್ಕ, ಪ್ರತಿ ಸಲವೂ ಹಾಗೆ ಮಾಡಿಕೊಡ್ತೀನಿ ಅಂದರು. ನಾನು ಎಷ್ಟು ಅವನು ಕುಡಿಯೆಲ್ಲ ಮುರಿದು ನಟ್ಟೆ ಎಲ್ಲ ಆದ್ರೂ ಬರಲಿಲ್ಲ ನನ್ನ ಹತ್ರ. ಹಾಗಾಗಿ ಅವರೇ ಮಾಡ್ತೀನಿ ಅಂದರು. ಹಾಗೆ ಒಂದು ದಾಸವಾಳ ಗಿಡ ಇತ್ತು, ಅದನ್ನು ಕೂಡ ತಗೊಂಡಿದ್ದೀನಿ, ಪಿಂಕ್ ಕಲರ್ದು. ನಾನು ಒಯ್ದಿದ್ದೆ, ಇದೆ ನನ್ನ ಹತ್ರ. ಅಲ್ಲಿ ದನ ತಿಂದು ಆ ಕಡೆ ಸೈಡಿಗೆ ಹೂವೇ ಬಿಡ್ತಾ ಇಲ್ಲ. ಹಾಗಾಗಿ ಇದನ್ನು ಪಾಟಿಗೆ ಹಚ್ಕೊಳ್ಳೋಣ ಅಂತ ಹೇಳಿ ನಾನು ಒಂದು ಕವರಿಗೆ ಹಾಕಿದ್ದೆ. ಅದು ಯಾಕೋ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಇಲ್ಲ ಅಮ್ಮ 2 ನೆಟ್ಟಿದ್ರಂತೆ, ಒಂದು ಇಸ್ಕೊಂಡು ಹೊರಟಿದ್ದೀನಿ. ನಾನು ಒಂದಿದೆ ಪಿಂಕ್ ಕಲರ್, ತುಂಬ ಚೆನ್ನಾಗಿ, ತುಂಬ ಅಂದರೆ ತುಂಬ ಹೂ ಬಿಡುತ್ತೆ. ಅದಕ್ಕೆ ಇದನ್ನು ಪಾಟಿಗೆ ಹಾಕಿ ಇಡ್ತೀನಿ, ನೆಲಕ್ಕೆ ಹಾಕಲ್ಲ. ನೆಲಕ್ಕೆ ಹಾಕೋಕ್ಕೂ ನನ್ನ ಹತ್ರ ಜಾಗ ಇಲ್ಲ. ತಿಂಡಿ ಬಂದು ಇವತ್ತು ಎಲೆಗಡುಬು, ಅದೇ ನಂಗೆ ಒಯ್ಯೋಕ್ಕಾಗಿ ಅಂತಲೇ ಮಾಡಿದ್ರು.
ನಮ್ಮನೆಯವರಿಗೆ ಫೋನ್ ಆವಾಗಲೇ ಫೋನ್ ಮಾಡಿದ್ರು, ನೆಟ್ ಸಿಗಲೇ ಇಲ್ಲ ನನಗೆ ಕರೆಕ್ಟಾಗಿ ಮಾತಾಡೋಕ್ಕೆ. ಅದು ಅಷ್ಟೇ ಬರ್ತೀನಿ ಹಾಗೆ ಅಂದರು, ಕಟ್ ಆಯಿತು. ಆಮೇಲೆ ಇದು ಮೊಬೈಲ್ ಕೂಡ ಚಾರ್ಜ್ ಇರಲಿಲ್ಲ. ಹಾಗಾಗಿ ಈಗ ಮೊಬೈಲ್ ಚಾರ್ಜಿಗೆ ಹಾಕಿ ಹೊರಗೆ ತಂದು ಇಟ್ಟಿದ್ದೀನಿ. ನಮ್ಮನೆಯವ್ರಿಗೆ ಫೋನ್ ಮಾಡಬೇಕು. ಪಾತ್ರೆ ಆಯಿತು. ಏನು ನಿನ್ನೆ ರೇಣುಕಕ್ಕನ ಮಕ್ಕಳು ಬಂದಿರೋದ್ರಿಂದ ಅವರೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ. ಹಿಂದ್ಗಡೆ ಕಟ್ಟೆ ಗಿಟ್ಟೆ ತೊಳೆದು ಕ್ಲೀನ್ ಮಾಡಿ ಹೋಗಿದ್ಲು. ನಾನು ಜಸ್ಟ್ ಬಚ್ಚಲಿಗೆ ಬೆಂಕಿ ಹಾಕಿ ಒಂದು ಸ್ವಲ್ಪ ಮಾತ್ರ ಪಾತ್ರೆ ಇತ್ತು. ಮಧ್ಯಾಹ್ನ ತನಕ ಪಾತ್ರೆ ತೊಳೆದಿದ್ಲಲ್ಲ, ರಾತ್ರಿದೊಂದು ಸ್ವಲ್ಪ ತಟ್ಟೆಗಳು ಅದು ಇದು ಇತ್ತು ಅಷ್ಟೇ. ಅದಷ್ಟನ್ನು ತೊಳೆದು ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಇವತ್ತು ಊರಿಗೆ ಹೋಗೋದು. ಬೆಳಗ್ಗೆ ವೀಡಿಯೋ ಮಾಡ್ತಾನೆ ಅಂತ ಇದ್ದೆ, ನಾಳೆ ಬೆಳಗ್ಗೆ ನಾನು ಇರಲ್ಲಪ್ಪ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಅಂತ ಅಂದ್ಕೊತಾನೆ ವೀಡಿಯೋನ ಶುರು ಮಾಡಿದೆ. ನನಗೆ ಮೈ ತುಂಬ ತುರ್ಕೆ ಆಗ್ತಾಯಿದೆ. ಇಲ್ಲಿ ಬಂದಾಗಿಂದನೂ ಅಮ್ಮ ಅದೇ ಅಂತ ಇದ್ರು. ಮತ್ತು ತುಂಬ ಕಲೆ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅಂತ ಹೇಳಿದ್ರು. ಅವ್ರ ಹತ್ರ ನೋಡೋಣ, ಆದರೆ ತೋರಿಸ್ಕೊಂಡೇ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಶನಿವಾರ. ಅಮ್ಮ ಅದೇ ಫೋನ್ ನಂಬರ್ ಇಸ್ಕೊಡ್ತೀನಿ, ಅವರು ಮನೇಲೂ ನೋಡ್ತಾರಂತೆ, ಅಲ್ಲಿಗೆ ಹೋಗತ್ಲಗೆ ಅಂತಲೂ ಅಂತಾಯಿದ್ರು. ಅಪಾಯಿಂಟ್ಮೆಂಟ್ ತೊಗೋಬೇಕಂತ ಅವ್ರ ಹತ್ರ ಹೇಳ್ತಾ ಇದ್ದಾರೆ. ಅದೇ ಅಲ್ಲಿ ಹೋಗಿ ಫೋನ್ ನಂಬರ್ ಬರ್ತೀನಿ ಅಂತ ಹೇಳಿದ್ರು. ನೋಡ್ಬೇಕು ಈಗ ಏನೇನು ಆಗುತ್ತೆ ಅಂತ. ನಮ್ಮನೆಯವ್ರು ಏನಂತಾರೆ ಏನೋ ಅಂತ ಗೊತ್ತಿಲ್ಲ. ಬಸ್ಸಿಗಾದರೆ ಆರಾಮಾಗಿ ನನಗೆ ಇಲ್ಲಿ ಹೊಸಬಳಗೆ ಬಿಟ್ಟರೆ ಅಲ್ಲೂ ನಮಗೆ ರೂಪನ್ಪೇಟೆಗೂ ತುಂಬ ಬಸ್ಗಳು ಸಿಗ್ತಿರ್ತಾವೆ, ತೀರ್ಥಹಳ್ಳಿ ಬಸ್ಗಳು. ಹೋಗ್ಬೋದಾಗಿತ್ತು. ನಂಗೆ ಇಲ್ಲಿಂದ ಬಿಡೋಕ್ಕೆ ಇಲ್ಲ. ನಾನು ಹಳೆ ಮನೆ ಚಿಕ್ಕಪ್ಪನ ಮಗಳು ಬಂದಿದ್ದಾಳೆ ನೆನ್ನೆ, ಅವಳ ಹತ್ರನೇ ಬಿಡಿಸ್ಕೊತೀನಿ ಅಂತ ಅಂದೆ ನಮ್ಮನೆಯವರಿಗೆ. ಬೇಡ ಏನೂ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡ, ನಾನೇ ಬರ್ತೀನಿ 1 ಗಂಟೆ ಅಂತ ಅಂದ್ರು. ಮತ್ತು ಅವರಿಗೂ ತ್ರಾಸಾಗುತ್ತೆ. ಹಾಗಾಗಿ ಆರಾಮಾಗಿ ಮಧ್ಯಾಹ್ನ ಊಟ ಮಾಡ್ಕೊಂಡೆ ಬರ್ತೀನಿ ಅಂತ ಅಂದರು. ನಮ್ಮಮ್ಮ ಊಟಕ್ಕೆ ಬರೋಕ್ಕೆ ಹೇಳೋ ಅಂದರು. ಇಲ್ಲ, ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನನಗೆ ಬೆಳಗ್ಗೆ ಮುಂಚೆ ಹೊರಡೋಕ್ಕೂ ಒಂಥರ ರಗಳೆ ಆಗುತ್ತೆ. ಸಂಜೆ ಕಡೆ ಆದರೆ ಎಲ್ಲ ಕೆಲಸನೂ ಆಗಿರುತ್ತೆ, ಮತ್ತು ಆರಾಮಾಗೂ ಹೋಗ್ಬೋದು. ಹಾಗೆ ಅದೇ ಮಧ್ಯಾಹ್ನ ಏನು ಸಾರು ಮಾಡಲಿ ಅಂತ ಇದ್ರು ಅಮ್ಮ. ನಾನೇನು ಬೇಡಮ್ಮ, ಮಜ್ಜಿಗೆ ಇರುತ್ತೆ, ಮೊಸರು ಇರುತ್ತೆ, ಸಾಕು ಬಿಡಮ್ಮ ಅಂದೆ. ಮೊಸರು ಬುತ್ತಿನಾರು ಮಾಡ್ತೀನಿ ಅಂತ ಹೇಳಿದ್ರು. ನೋಡೋಣ ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಊರಿಗೆ ಹೋಗೋ ದಿನ ಊಟ ತಿಂಡಿ ಏನು ಬೇಡ ಅಂತ ಅನಿಸುತ್ತೆ. ಬದನೆ ಗಿಡ ಅಂತೂ ಒಂದಿಲ್ಲ. ಹಾಗಾಗಿ ಬದನೆಕಾಯೇ ಇಲ್ಲ. ನಾವು ಯಾವಾಗಲೂ ಎಲೆಗಡ್ಬು ಮಾಡಿದ್ರೆ 2 ಥರ 3 ಥರ ಚಟ್ನಿ ಇರುತ್ತೆ ನಮ್ಮ ಮನೇಲಿ. ಇವತ್ತೇನಿಲ್ಲ, ಒಂದೇ ಥರ ಕಾಯಿ ಚಟ್ನಿ ಒಂದೇ. ಆ ಎಲೆಗಡ್ಬು ಬೇಯ್ತಾ ಇದೆಯಲ್ಲ, ಘಮ ಇಲ್ಲಿಗೆ ಬರ್ತಾ ಇದೆ. ಒಂದಷ್ಟು ಊರಿಗೂ ತಗೊಂಡು ಹೋದರೆ ಸಂಜೆಗೂ ಆಗುತ್ತೆ ಅಂತ. ನಾಳೆ ಮತ್ತೆ ಏನು ತಿಂಡಿ ಮಾಡೋದಪ್ಪ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆಯಿಂದ ಮತ್ತೆ ಶುರು ತಲೆ ಬಿಸಿ. ಏನು ತಿಂಡಿ ಮಾಡಲಿ, ಏನು ಅಡುಗೆ ಮಾಡಲಿ, ಏನು ಇದು ಮಾಡಲಿ ಅಂತ. ಮೆಹಂದಿ ಚೆನ್ನಾಗಿ ಹತ್ತಿದೆ. ಇನ್ನೊಂಚೂರು ಇದೆ, ಕೊಯ್ಕೊಂಡ್ರೂ ಬರ್ತಿತ್ತು. ಯಾಕೆ ಕೊಯ್ಕೊತಾರೆ? ನಾನೇನೇ ತಾರವ್ರಿಗೆ ಹೇಳಿದರೆ ಕೊಯ್ದಿಟ್ಟಿರೋರು. ನಾನು ಸೋಮಾರಿತನ ಮಾಡಿದೆ ಅಷ್ಟೆ. ಊರಿಗೆ ಹೋಗೋ ದಿನ ವೀಡಿಯೋನೂ ಬೇಡ ಏನೂ ಬೇಡ, ಒಂಥರ ಬೇಜಾರು ಥರ ಆಗಿರುತ್ತೆ. ಅಮ್ಮ ಕಡುಬನ್ನ ಬೇಯಿಸಿ ಇಟ್ಟಿದ್ದರು. ಚಟ್ನಿ ಇವತ್ತು ಬದನೆಕಾಯಿ ಏನೂ ಇಲ್ಲದೇ ಇರೋದಕ್ಕೆ ನಮಗೆ ಕಡುಬಿಗೆ ಒಂದಲ್ಲ 2 ಥರ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಅಮ್ಮ ಬೆಂಡೆಕಾಯಿ ಚಟ್ನಿ ಮಾಡಿದರು. ತುಂಬ ಚೆನ್ನಾಗಾಗಿತ್ತು ಇದು ಬೆಂಡೆಕಾಯಿ ಚಟ್ನಿ. ನಾನು ಇದು ರೆಸಿಪಿನ ಊರಿಗೆ ಹೋದ್ಮೇಲೆ ನೋಡೋಣ, ಆದವಾಗ ಮಾಡಿ ಶೇರ್ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಈ ಕಡುಬಿನ ಜೊತೆಗೆ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಕಾಫಿಗೆ ಡಿಕಾಕ್ಷನ್ ನಾನು ಹಾಕಿದ್ದೆ, ಅಮ್ಮನೇ ಕಾಫಿನ ಮಾಡಿದರು. ಕಾಯಿ ಚಟ್ನಿ, ಬೆಣ್ಣೆ, ಹಾಗೆ ಬೆಂಡೆಕಾಯಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಇಡ್ಲಿಗೆ ಚೆನ್ನಾಗಾಗುತ್ತೆ, ಆಮೇಲೆ ದೋಸೆಗೆ, ರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಚಿನ್ನಿಗೆ ಭಾಳ ಇಷ್ಟ. ಆದರೆ ಬೆಂಡೆಕಾಯಿ ತುಂಬ ಇರಲಿಲ್ಲ, ಹಾಗಾಗಿ ಅಮ್ಮ ಸ್ವಲ್ಪ ಕಾಯಿನ ಜಾಸ್ತಿ ಹಾಕಿ ರುಬ್ಬಿದ್ರು. ನಾನು ಇದು ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಾಗಿತ್ತು. ಏನೂ ಇಲ್ಲ, ಬೆಂಡೆಕಾಯಿ ಹಸಿಮೆಣಸನ್ನ ಹುರ್ಕೊಳ್ಳೋದು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ. ಆನಂತರ ಅದಕ್ಕೆ ಕಾಯಿ ತುರಿ, ಬೆಳ್ಳುಳ್ಳಿ, ಬೆಲ್ಲ, ಹುಳಿ, ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ರುಬ್ಬೋದು, ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ, ನೀರು ಹಾಕಬಾರ್ದು. ಹಾಗೆ ಗಟ್ಟಿ ರುಬ್ಬಿದರೆ ಚಟ್ನಿ ರೆಡಿ ಆಗುತ್ತೆ. ಯಾರಿಗಾದರೂ ನನ್ನ ವಿಡಿಯೋ ನೋಡಿ ನಿಮಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋದಿದ್ದರೆ ಚೆನ್ನಾಗಾಗುತ್ತೆ. ಹಾಗೆ ಹಾಲ್ಗರಿಗೆದು ಕೂಡ ನನ್ನ ಹತ್ರ ರೆಸಿಪಿ ಕೇಳಿದರು. ನಾನು ಆಲ್ರೆಡಿ ಅದನ್ನು ಶೇರ್ ಮಾಡಿದ್ದೀನಿ, ನನ್ನ ಹಳೆಯ ವೀಡಿಯೋದಲ್ಲಿದೆ. ನೀವು ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಗಳನ್ನ ನೋಡ್ಕೋಬೋದು. ನಾನು ಅದರಲ್ಲೇ ಮೆಜರ್ಮೆಂಟು ಕೂಡ ಹೇಳಿದ್ದೀನಿ. ಅವ್ರಿಗೆ ಗೊತ್ತಾಗಿಲ್ವೋ ಏನೋ, ಇನ್ನೊಂದು ಸಲ ವೀಡಿಯೋನ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅಮ್ಮ ಹೋಗಿ ಎಮ್ಮೆನೂ ಕೂಡ ಕರ್ಕೊಂಡು ಬಂದರು. ಈಗ ಹಾಲನ್ನು ಬಿಸಿಗಿಡು ಅಂತ ಕೊಟ್ಟರು, ಸೋಸಿ ಕೊಟ್ಟರು. ನಾನೀಗ ಅದನ್ನು ಬಿಸಿಗಿಡ್ತಾ ಇದ್ದೀನಿ. ಮತ್ತು ಊರಿಗೂ ಕೂಡ ಒಯ್ಯಬೇಕಲ್ವ, ಅದು ಸ್ವಲ್ಪ ತಣ್ಣಗೂ ಆಗಬೇಕು ಬೇಗ. ಕೆಲಸನೂ ಆಯಿತು, ಸ್ನಾನನೂ ಆಯಿತು. ನಮ್ಮ ಮನೆಯವರು ಬರ್ತೀನಿ ಅಂದರು ಕರೆಯೋದಕ್ಕೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಗೆ ಅದು ನನಗೆ ಮೈ ತುರ್ಕೆ ಆಗಿತ್ತಲ್ಲ,
ಹೋಗಿ ಇಲ್ಲಿ ಫೋನ್ ನಂಬರ್ ಇಸ್ಕೊಬಂದೆ. ಫೋನ್ ಇಸ್ಕೊಬಂದು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡ್ವಿ. ಅವರು 1:30ಇಂದ 2:30 ತನಕ ಇರ್ತಾರಂತೆ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರಂತೆ. ಅಷ್ಟರೊಳಗೆ ಹೋಗೋಣ ಅಂತ ನಮ್ಮ ಮನೆಯವರು. ಅದಕ್ಕೆ ಊಟ ಬೇಡ, ಅಲ್ಲೇ ಎಲ್ಲರೂ ಊಟ ಮಾಡೋಣ ಅಂತ. ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ಮೇಲೆ ನಮ್ಮಮ್ಮ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ಪಕೋಡ ಮಾಡೋಣ ಅಂತೇಳಿ. ಅಷ್ಟೊತ್ತಿಗೆ ಸಾಂಬಾರು ಕೂಡ ಆಗಿಬಿಟ್ಟಿತ್ತು. ಇಲ್ಲ ಊಟ ಮಾಡ್ಕೊಂಡೆ ಹೋಗೋಣ ಅಂತ ಹೇಳಿದೆ. ನಮ್ಮ ಮನೆಯವ್ರು ಅರ್ಧ ದಾರಿಗೆ ಬಂದಾಗಿದೆ. ಈಗ ಹತ್ತತ್ರ ಸಾಗರದಲ್ಲಿ ಇದ್ದಾರೆ ಅನಿಸುತ್ತೆ. ನಾನು ಫೋನ್ ಮಾಡಿದಾಗ ಅನಂತಪುರದಲ್ಲಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಕುತ್ಕೊಂಡಿದ್ದೀನಿ. ಒಂಥರ ಮೋಡದ ವಾತಾವರಣ ಇದೆ. ಅಮ್ಮನೂ ಎಮ್ಮೆ ಕಟ್ಟಕ್ಕೆಲ್ಲ ಹೋಗಿರಲಿಲ್ಲ. ಯಾಕಂದರೆ ಮತ್ತೆ ಅಡುಗೆ ಎಲ್ಲ ಮಾಡಬೇಕಲ್ವ, ಇವರು ಗಡಿಬಿಡಿ ಮಾಡ್ತಾರೆ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿ ಅವ್ರದ್ದು ಸ್ನಾನ ಆಗಿಲ್ಲ. ಎಮ್ಮೆ ಕಟ್ಟಕ್ಕೆ ಅಂತ ಹೋಗಿದ್ದಾರೆ, ಗದ್ದೆಗೆ ಹೊಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಕಟ್ಟಿ ಬಂದು ಸ್ನಾನ ಮಾಡಿದ್ರೆ ಅವ್ರದ್ದು ಕೆಲಸ ಮುಗೀತು. ನಾನು ಬೇಡಮ್ಮ ಪಕೋಡ ಏನು ಬೇಡ ಅಂತ ಅಂದೆ. ಅವ್ರು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅಮ್ಮ ಮಾಡೋದು. ಅದಕ್ಕೇ ಒಂದು ಸ್ವಲ್ಪ ಮಾಡ್ತೀನಿ ಅಂತ ಸ್ವಲ್ಪ ಮಾಡ್ತಾಯಿದ್ದಾರೆ. ನನಗೆ ಚಿಕ್ಕಪ್ಪನ ಮಗ ಇದ್ದಿದ್ರೆ ಸೀದಾ ಸಾಗರ ಹೋಗಿ ಅಲ್ಲಿಂದ ವಾಪಸ್ ನಮ್ಮ ಜೊತೆ ಬರ್ಬೋದಾಗಿತ್ತು. ಅವನು ಈಗಲೂ ಫೋನೇ ಮಾಡಿಲ್ಲ. ಬೆಳಗ್ಗೆ ಎದ್ದು ಫೋನ್ ಮಾಡ್ತೀನಿ ಅಂತ ಹೇಳಿದವನು ಇಷ್ಟೊತ್ತಾದರೂ ಅವ್ನು ಫೋನೇ ಇಲ್ಲ. ಹಾಗಾಗಿ ಮತ್ತು ಸುಮ್ಮನಾದೆ. ನಾನು ಏನು ಫೋನ್ಗೇನು ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇವರು ಬರ್ತೀನಿ ಅಂದ್ರಲ್ಲ, ನನಗೂ ಅದೇ ಸಾಕಾಗಿತ್ತು. ಯಾಕೋ ಎಲ್ಲ ಹೋಗೋಕ್ಕೂ ಬೇಡ ಥರ ಅನ್ನಿಸ್ತಾ ಇತ್ತು ಬಸ್ಸಿಗೂ. ಅದೇ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ಬಟ್ಟೆ ಎಲ್ಲ ಬಟ್ಟೆ ಅಂಥದ್ದು ತಂದಿರಲಿಲ್ಲ ನಾನು ಬಟ್ಟೆಗಳೆಲ್ಲ ಇಲ್ಲೇ ಇರುತ್ತೆ. ಹಾಗಾಗಿ ಬಟ್ಟೆ ಏನು ನಾನು ತಂದಿರಲಿಲ್ಲ. ಒಯ್ಯೋಕ್ಕೆ ಅಷ್ಟೇ ಹಾಲು, ಸ್ವಲ್ಪ ಮೊಸರು, ಆಮೇಲೆ ಅಮ್ಮ ಒಂದಿಷ್ಟು ಸೌತೆಕಾಯಿ ಕೊಯ್ದು ಹಾಕಿದ್ರು. ಆಮೇಲೆ ತರಕಾರಿ ಅಂತೂ ಈ ಸಲ ಏನೂ ಇಲ್ಲ. ಸ್ವಲ್ಪ ಉಪ್ಪಿನಕಾಯಿ ಖಾಲಿಯಾಗಿತ್ತು, ಮಿಡಿ ಉಪ್ಪಿನಕಾಯಿ, ಅದನ್ನು ಒಂದು ಸ್ವಲ್ಪ ತೆಗೆದು ಕೊಟ್ಟರು. ಆಮೇಲೆ ಎಂಥದ್ದು ಅಷ್ಟೇ ಕಡುಬು ಮಾಡಿದ್ರಲ್ಲ ಅದನ್ನು ಹಾಕ್ಕೊಂಡೆ. ಬೆಣ್ಣೆ ಒಂದು ಹಾಕಿ ಕೊಡಬೇಕು. ನಾನು ಬಸ್ಸಿಗೆ ಬರೋದ್ರಿಂದ ಬೆಣ್ಣೆಗೆಲ್ಲ ಬಾಕ್ಸ್ ತಂದಿರಲಿಲ್ಲ. ಹಾಗೆ ಬಾಳೆಲೆಲ್ಲೇ ಸುತ್ಕೊಂಡು ಹೋಗೋಣ ಅಂತ ಹೇಳಿ. ಬೆಣ್ಣೆನೂ ಭಾಳ ಬೇಡ ಅಂದೆ, ಸ್ವಲ್ಪ ಮಾತ್ರ ಕೊಡು ಅಂತ ಹೇಳಿದೆ. ಹಬ್ಬದಲ್ಲಿ ಒಯ್ದಿದ್ದು ಸ್ವಲ್ಪ ಇದೆ, ಹಾಗೆ ಫ್ರೀಝರಲ್ಲಿದೆ. ಅದನ್ನು ಕಾಯಿಸ್ತೀನಿ, ಇದನ್ನು ಮತ್ತೆ ಫ್ರೀಝರಿಗೆ ಹಾಕ್ತೀನಿ. ಶ್ರೇಯು ಮಕ್ಕಳು ಇದ್ದರೆ ಚಿನ್ನಿ ತಿನ್ನಲ್ಲ. ಶ್ರೇಯು ಇದ್ದರೆ ಮಾತ್ರ ನಮ್ಮಲ್ಲಿ ಬೆಣ್ಣೆ ಖಾಲಿ ಆಗುತ್ತೆ. ಮತ್ತು ನಾನು ಕಡ್ದಿರ್ತೀನಲ್ವ, ಅದು ನಂಗೆ ಗ್ರೇವಿಗೆಲ್ಲ ಹಾಕೋಕ್ಕೆ ಸಾಕಾಗುತ್ತೆ. ಹಾಗಾಗಿ ಇಲ್ಲಿಂದ ಒಯ್ದಿರೋದು ನಾನು ಫ್ರೀಝರಲ್ಲಿ ಹಾಗೆ ಇಟ್ಟಿರ್ತೀನಿ. ಅದನ್ನು ಹಾಗೆ ಯಾವಾಗಾದರೂ ತಿಂತೀವಿ. ದೋಸೆ ಗೀಸೆಗೆ ನೆನಪಾದಾಗ ತೆಗೆದಿಟ್ಟಾಗ ದೋಸೆಗೆ ಹಚ್ಚಿ ಕೊಡ್ತೀನಿ. ಅದು ನೆನಪಾಗೋದು ಅಪರೂಪಕ್ಕೆ ಒಂದೊಂದ್ಸಲ. ಹಾಗಾಗಿ ಫ್ರೀಝರಲ್ಲಿಟ್ಟರೆ ಬೆಣ್ಣೆ ಹಾಳಾಗಲ್ಲ. ಮತ್ತು ನಮ್ಮ ಮನೆ ಬೆಣ್ಣೆ ಇದೆಯಲ್ಲ, ಎಮ್ಮೆದಲ್ವ, ತುಂಬ ಚೆನ್ನಾಗಿರುತ್ತೆ. ನನಗೆ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಆ ಟೇಸ್ಟ್ ಬರೋಲ್ಲ. ಹಂಗಾಗಿ ನಾನು ಬೆಣ್ಣೆ ಅಷ್ಟು ಇಷ್ಟಪಡ್ತೀನಲ್ಲ, ಇಲ್ಲಿ ಬಂದಾಗ ಮಾತ್ರ ಬೆಣ್ಣೆ ತಿಂತೀನಿ. ನಂಗೆ ಅವತ್ತು ಕಡಿಬೇಕು, ಅವತ್ತಿಂದ ಬೆಣ್ಣೆ ತಿನ್ನಬೇಕು. ಮಜ್ಜಿಗೆ ಕಡ್ದಿಲ್ಲ, ಬಂದು ಮಜ್ಜಿಗೆ ಕಡಿತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಮ್ಮಂದು ಎಲ್ಲ ಕೆಲಸ ಮುಗೀತು, ಎಲ್ಲ ಬೇಗ ಮಾಡಿಕೊಟ್ಟೆ. ಅದಕ್ಕೇ ಪಾತ್ರೆನೂ ಬೇಗ ವಾಶ್ ಮಾಡಿದ್ದೆ. ಅಮ್ಮ ಏನು ಕಟ್ಟೆ ಒರೆಸ್ಕೊಟ್ರು, ನಾನು ಅಡುಗೆ ಮನೆ ಎಲ್ಲ ಅದು ಕ್ಲೀನ್ ಮಾಡಿಕೊಂಡೆ. ನಮ್ಮ ಸೋನು ಮರಿ ಊಟ ಹಾಕಿದಾರೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ. ಅವ್ನು ಇರಲಿಲ್ಲ, ಈಗ ಬಂದಿದ್ದಾನೆ. ನಮ್ಮಲ್ಲಿ ಒಂದ್ಸಲ ಬರ್ತೀನಿ, ಒಂದ್ಸಲ ಬರಲ್ಲ ಅಂತ ಇದ್ದರು. ಅಮ್ಮ ಅಡುಗೆ ಎಲ್ಲ ಮಾಡಿದ್ರು. ಹಾಗೆ ಸ್ವಲ್ಪ ಪಕೋಡ ಮಾಡೋಣ ಅಂತ ಹೇಳಿ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಟಿದ್ರು. ಜಸ್ಟ್ ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಓಯಿನ ಕಾಳು, ಹಸಿಮೆಣಸು ಬದಲು ಅಮ್ಮ ಅಚ್ಕಾರದ ಪುಡಿ ಹಾಕಿದ್ದಾರೆ. ನೀರು ಹಾಕಬಾರ್ದು, ಹಾಗೆ ಕಲಿಸ್ಬೇಕು. ನಮ್ಮ ಅಮ್ಮನ ಮಾಡಿರೋ ಪಕೋಡ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂದರೆ ನಮ್ಮಮ್ಮ ಅದನ್ನು ಮಾಡೇ ಮಾಡ್ತಾರೆ. ನಾನು ಕೂಡ ಬಟ್ಟೆ ಎಲ್ಲ ಹಾಕಿಬಿಟ್ಟು ರೆಡಿಯಾಗಿ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಈಗ ಅವರು ಫಸ್ಟ್ ಊಟ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಅವರಿಗೆಲ್ಲ ಬಡಿಸಿ ಅಮ್ಮನೂ ಊಟ ಕೂತ್ಕೊಂಡಿದ್ದಾರೆ. ಈಗ ನಾನು ಕೂಡ ಊಟಕ್ಕೆ ಕೂತ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಕಡುಬನ್ನ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ. ಹೊಟ್ಟೆ ತುಂಬ್ದಂಗಿತ್ತು ನನಗೆ. ಊಟ ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಪಕೋಡ ಮಾಡಿದ್ರಲ್ವ, ಹಾಗಾಗಿ ಸ್ವಲ್ಪ ಮಾತ್ರ ಅನ್ನ ಸಾರು ಊಟನ ಮಾಡಿದೆ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಚೂರು ಮೊಸರು ಅನ್ನ ಊಟ ಮಾಡಿದೆ. ಮತ್ತು ಮನೆಗೆ ಹೋಗಿ ನನಗೆ ಅಡುಗೆ ಏನು ಮಾಡೋಕ್ಕಾಗಲ್ಲ. ಇನ್ನೇನು ರಾತ್ರಿಗೆ ಅಮ್ಮ ಕಡುಬು ಕೊಟ್ಟಿದ್ದಾರಲ್ಲ, ಅದಕ್ಕೇ ನಾನು ಹೋಗಿ ಬೆಂಡೆಕಾಯಿ ಚಟ್ನಿ ಮಾಡಿದ್ದೆ. ಚೆನ್ನಾಗಾಗಿತ್ತು. ಆದರೆ ನಾನು ರೆಸಿಪಿ ಏನೂ ಶೇರ್ ಮಾಡಲಿಲ್ಲ. ಸ್ವಲ್ಪ ಕಾಯಿ ಚಟ್ನಿ, ಹಾಗೆ ಬದನೆಕಾಯಿ ಬಜ್ಜಿ ಮತ್ತು ಇದು ಬೆಂಡೆಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ಊರಿಗೆ ಬಂದು ವಾಪಸ್ ಹೋಗಬೇಕಿದ್ರೆ ಯಾವಾಗಲೂ ಬೇಜಾರಾಗುತ್ತೆ. ಈಗ ಊಟ ಮಾಡಿದ್ರೆ ನಾವು ಹಾಗೆ ಹೊರಟುಬಿಟ್ವಿ. ಅಮ್ಮ ಒಂದಷ್ಟು ಗಿಡಗಳೆಲ್ಲ ಕೊಟ್ಟರು. ನನಗೆ ಗಿಡಗಳು ಬೇಡ ಅಂತ ಅಂದ್ರೂ ಅವರು ಎಲ್ಲ ಕವರಲ್ಲೇ ನೆಟ್ಬಿಟ್ಟು ಕೊಟ್ಟರು. ಮನೆ ಎದುರುಗಡೆ ಇಟ್ಕೋ, ಚೆನ್ನಾಗಿ ಕಾಣುತ್ತೆ ಅಂತ. ಅದನ್ನು ನಾಳೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಸಾಗರದಲ್ಲಿ ಡಾಕ್ಟ್ರು 1:30ಇಂದ 2:30 ತನಕ ಮಾತ್ರ ಇರ್ತಾರಲ್ವ. ಹಾಗಾಗಿ ಊಟ ಮಾಡಿ ನಾವು 1 ಗಂಟೆಗೇ ಮನೆ ಬಿಟ್ಬಿಟ್ವಿ. ಆಮೇಲೆ ಏನಾಯಿತು ಅನ್ನೋದನ್ನು ನಾನು ಹೇಳ್ತೀನಿ. ಸಾಗರ ಬಂದು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹೊರಟೆ. ಆ ಡಾಕ್ಟ್ರು ನಮ್ಮ ಊರಲ್ಲಿ ಹೊಸಬಾಳೆಯಲ್ಲಿ ಕೆಲಸ ಮಾಡಿದ್ರಂತೆ ಮುಂಚೆ. ಪಕ್ಕದ ಮನೆ ರೇಣುಕಕ್ಕ ನನಗೆ ಹೇಳಿದ್ರು. ಚೆನ್ನಾಗಿ ನೋಡಿದ್ರು.
ಅದೇ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ, ಆಯಿಂಟ್ಮೆಂಟು ಮತ್ತು ಅದು ಒಂದೇನೋ ಲೋಷನ್ ಕೊಟ್ಟಿದ್ದಾರೆ. ಆಮೇಲೆ ಮಾತ್ರೆನೂ ಎಲ್ಲ ಕೊಟ್ಟಿದ್ದಾರೆ. ಒಂದು 15 ಡೇಸ್ ಬಿಟ್ಬಿಟ್ಟು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರೆ. ಇದೇ ಥರ ತುರ್ಕಿ ಎಲ್ಲ ಇದೆ ಅಂದರೆ ಬ್ಲಡ್ ಟೆಸ್ಟು ಮಾಡಿಸ್ಕೊಂಡೇ ಬನ್ನಿ ಅಂತ ಹೇಳಿದ್ದಾರೆ. ನಾನು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿದ್ದಾರೆ, ಅದನ್ನು ತೋರಿಸ್ದೆ. ಅಂದರೆ ಅವ್ರಿಗೆ ಇದಾಗಲಿ ಅಂತ, ಅದು ತುಂಬ ಹಳೇದಾಗಿದೆ ಅಂದ್ರಲ್ಲ, ನಾನು ಸುಮ್ಮನೆ ಅದು ನನಗೆ ಅಲರ್ಜಿ ಜಾಸ್ತಿ ಇದೆ ಅಂತ ಡಾಕ್ಟ್ರ್ ಹೇಳಿದರು ಯಾವಾಗ 2023. ಆಮೇಲೆ ನನಗೆ ಬ್ಲಡ್ ಕೂಡ ಕಮ್ಮಿ ಇತ್ತಂತ ಆ ಟೈಮಲ್ಲಿ. ಆ ಡಾಕ್ಟ್ರು ಅದನ್ನೆಲ್ಲ ಏನೂ ಹೇಳಿರಲಿಲ್ಲ ನನಗೆ. ಆ ಡಾಕ್ಟ್ರು ಏನಾಗಿತ್ತು ಅಂದರೆ ಅವರು ಇರಲೇ ಇಲ್ಲ. 2 ಸಲ ಹೋದ್ರೂ ಅವ್ರ ಅಸಿಸ್ಟೆಂಟು ನನ್ನನ್ನು ನೋಡ್ತಾಯಿದ್ರು. ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮನೆಯವ್ರು ಬೈಯೋದು, ನೀನು ತೋರಿಸಿದ್ರೆ ಡಾಕ್ಟರ್ ಹತ್ರ ನೆಟ್ಟಿಗೆ ಔಷಧಿ ಕುಡಿಯಲ್ಲ ಹಾಗೆ ಹೀಗೆ ಅಂತ. ಡಾಕ್ಟ್ರು ನೋಡಿದ್ರೆ ಒಂದು ಲೆಕ್ಕ, ಅವ್ರ ಅಸಿಸ್ಟೆಂಟ್ ಹಾಗೆ ನೋಡಿ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅದೆಂಥ ಮೆಡಿಸಿನ್ ಕೊಟ್ಟಂಗೆ ಆಗುತ್ತೆ. ಹಂಗೆ ನಾನು ಇದು ಮಾಡಿದೆ. ಅದೇ ಇವರು ಡಾಕ್ಟ್ರು ಎಲ್ಲ ಅವರೇ ಕೊಟ್ಟರು, ಮೆಡಿಸಿನ್ ಎಲ್ಲ ಅವರೇ ಕೊಟ್ಟಿದ್ದಾರೆ, ಮಾತ್ರೆನೂ ಕೊಟ್ಟಿದ್ದಾರೆ. ನನಗೆ ಒಂದ್ಸಲ ರಾತ್ರಿ ತುಂಬ ತುರ್ಕೆ ಶುರು ಆಗಿಬಿಡುತ್ತೆ. ಅದೇ ನೋಡೋಣ ಅಂತ ಹೇಳಿದ್ದಾರೆ. ಕಮ್ಮಿ ಆಗಿಲ್ಲ ಅಂದರೆ 15 ಡೇಸ್ ಬಿಟ್ಬಿಟ್ಟು ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಅಂತಲೂ ಹೇಳಿದ್ದಾರೆ. ನೋಡೋದು ನಮ್ಮ ರಿಪ್ಪನ್ಪೇಟೆಲ್ಲೇ ಆದರೆ ಅಲ್ಲ ರೀ, ಅಲ್ಲೇ ಮಾಡಿಸ್ಕೊಂಡತ್ಲಾಗೆ ಹಾಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರ್ಬೋದು. ಅವ್ರು ಮಧ್ಯಾಹ್ನ 1:30 ಇಂದ 2:30, ಸಂಜೆ 5:30 ಇಂದ 7:30. ಶಿವಮೊಗ್ಗ ಹೋಗ್ತಾರಂತ ಅವರು ಡಾಕ್ಟ್ರು. ಗೌರ್ಮೆಂಟ್ ಹಾಸ್ಪಿಟ್ಲ್ ಡಾಕ್ಟ್ರೇ ಅವರು. ಇಲ್ಲಿ ಪ್ರೈವೇಟಲ್ಲಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಇದು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅದೇ ನೋಡೋಣ, ನನಗೂ ಕಮ್ಮಿ ಆದರೆ ಸಾಕಪ್ಪ ಅಂತ ಆಗಿದೆ. ನಂಗೆ ಒಂದೊಂದ್ಸಲ ತುರ್ಕೆ ಶುರು ಆಗಿಬಿಟ್ರೆ ಹುಚ್ಚು ಥರ ಆಗಿಬಿಡುತ್ತೆ. ಪಾನ್ ಕೊಡಿಸ್ತೀರಾ, ನನಗೂ ತಿನ್ನೋಣ ಅಂತ ಅನಿಸಿತ್ತು. ನಮ್ಮ ಅಮ್ಮನ ಮನೆ ಅಡಿಕೆ ಏನಾಗಿದೆ ಅಂದರೆ ರುಚಿನೇ ಇಲ್ಲ, ಒಂಥರ ಆಯಿತು. ಕೊಟ್ಟಿದ್ರೆ ಅಮ್ಮ ಒಂದು ಅಡಿಕೆನ ತೊಳೆದು ಗಿಳಿದು, ಅದು ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ, ನಾನು ತಿನ್ನಲಿಲ್ಲ, ಹಂಗೆ ಎಸ್ತಿದ್ದೆ. ಈಗ ಟೈಮ್ ಬಂತು 2:45 ಆಯಿತು. ಈಗ ಊರಿಗೆ ಹೋಗ್ತಾ ಇದ್ದೀವಿ. ಏನಾಯಿತು ಅಂದರೆ ನಮ್ಮ ಮನೆಯವರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಡಾಕ್ಟ್ರು ನಂಬರ್ ಕೊಟ್ಟರೆ ಫೋನ್ ಮಾಡಿ ಡಾಕ್ಟ್ರ್ ಇರ್ತಾರ ಅಂತ ಕೇಳಿದ್ದಾರೆ. ಎಂಥ ಜನ, ಅಲ್ಲಿ ಹೋಗಿ ನೋಡ್ತೀನಿ 25ನೇ ನನ್ನ ನಂಬರು. ಆಮೇಲೆ ಫೋನ್ ಮಾಡಿದೆ, ಏನಂತ ಹೆಸರು ಬರ್ಸಿದ್ದೀರಾ ಅಂತ. ಹೆಸರು ಬರ್ಸಿಲ್ಲ ಅಂದರು. ಅಯ್ಯೋದಿರ, ಕೊನೆಗೆ ನಾನು ಹಂಗಂತ ಹೇಳಿ ಇವ್ರ ಹತ್ರ ಸುಮ್ಮನೆ ಅದನ್ನ ಸಿಟ್ಟು ಬಂತ, ಸುಮ್ಮನೆ ಅದೇ. ಆಮೇಲೆ ಪಾಪ ಅಲ್ಲಿ ಕುತ್ಕೊಂಡಿರೋ ಹುಡುಗಿ ಫೋನ್ ಬಂದಿರೋ ಟೈಮ್ ಎಲ್ಲ ನೋಡಿ ಕೊನೆಗೆ ನನಗೆ 14ನೇ ನಂಬರ್ದು ಇದನ್ನ ಅಪಾಯಿಂಟ್ಮೆಂಟ್ನ ಕೊಟ್ಟರು. ಆ ಟೈಮಿಗೆ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಮನೆಯವ್ರ ಒಂಥರ ಒಳ್ಳೆತನ ನೋಡಿ ವರ್ಕ್ ಆಗುತ್ತೆ ಅಂತ. ಹೌದೌದು ಅಂತ ಅಂದೆ ನಾನು. ಅಷ್ಟೇ, ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಊರಿಗೆ ಹೋದ್ಮೇಲೆ ಸ್ವಲ್ಪ ಮನೆಗಿನೇ ಕ್ಲೀನ್ ಮಾಡ್ಕೋಬೇಕು. ಅಮ್ಮ ಕಡುಬು ಸಾಂಬಾರೆಲ್ಲ ಕೊಟ್ಟಿದ್ದಾರೆ, ಅದೇ ಸಾಕು. ಇನ್ನು ನಾಳೆ ಏನು ತಿಂಡಿ ಮಾಡೋದು ಏನು ಎತ್ತ ಅಂತ ನೋಡಬೇಕು. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಊರಿನ ವ್ಲಾಗು. ಹಾಗೆ ನಾಳೆಯಿಂದ ನಮ್ಮನೆ ವ್ಲಾಗ್ ಶುರುವಾಗುತ್ತೆ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.